ನಮಸ್ತೆ. ನಾನ್ ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಮ್ಮ ಆರುಷಿದ್ದು ಫೀಡಿಂಗ್ ಚೇರ್ ಅನ್ನ ಇಲ್ಲಿ ಸಾರ್ಟ್ ಮಾಡ್ತಾ ಇದ್ದಾವೆ, ಅಂದ್ರೆ ಫಿಕ್ಸ್ ಮಾಡ್ತಾ ಇದ್ದಾವೆ. ಇದು ಹೊಸ್ತಲ್ಲ. ನೀವು ಅಂದ್ರೆ ನಾರ್ಮಲ್ ಆಗಿ ವಿಡಿಯೋ ನೋಡುವವರಾಗಿದ್ರೆ ಗೊತ್ತಿರಬಹುದು. ಅವನಿಗೆ 6 ಮಂತ್ಸ್ ಇರುವಾಗ ತಗೊಂಡದ್ದು. ಅಂದ್ರೆ ಯಾವಾಗ ನಾನು ಸಾಲಿಡ್ ಫುಡ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದಾನೆ ಆವಾಗದಿಂದ ಯೂಸ್ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ಅವನಿಗೆ ಆಲ್ಮೋಸ್ಟ್ 2 ವರ್ಷದವರೆಗೆ ಪ್ರಾಪರ್ ಆಗಿ ಯೂಸ್ ಮಾಡಿದಾನೆ. ಅದಾದ್ಮೇಲೆ ಅವನು ಅದ್ರ ಮೇಲೆ ಹತ್ತಿ ಎಲ್ಲ ಸ್ವಲ್ಪ ಸರ್ಕಸ್ ಎಲ್ಲ ಮಾಡೋದು ಜಾಸ್ತಿ ಇತ್ತು ಅಂತ ಹೇಳಿ ಸ್ವಲ್ಪ ಸಮಯಕ್ಕೋಸ್ಕರ ಅದನ್ನ ತೆಗ್ದಿಟ್ಟಿದ್ವಿ. ಮತ್ತದು ಅಂದ್ರೆ ತೆಗ್ದಿಟ್ಟದ್ದು ಅಲ್ಲೇ ಇತ್ತು, ಮತ್ತೆ ಯೂಸ್ ಮಾಡೋದು ಯಾವತ್ತು ಮಾಡ್ಲೇ ಇಲ್ಲ, ಮಾಡ್ಬೇಕು ಅಂತ ಇತ್ತು. ಸೊ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡುವ ಅಂತ ಹೇಳಿ ಮತ್ತೆ ಅದನ್ನ ತೆಗೆದು ಜಾಯಿನ್ ಮಾಡ್ತಾ ಇದ್ದೇವೆ. ಆಕ್ಚುಲಿ ಫೀಡಿಂಗ್ ಚೇರ್ ಅಲ್ಲಿ ಕುತ್ಕೊಳಿಸಿ ಮಕ್ಕಳಿಗೆ ಫುಡ್ ಕೊಟ್ರೆ ತುಂಬಾ ಒಳ್ಳೇದು, ತುಂಬಾ ಬೆನಿಫಿಟ್ಸ್ ಇರುತ್ತೆ. ಬಟ್ ನಾನ್ ಆರಷ್ಟೇ ಇದು ಒಂದೇ ಫೀಡಿಂಗ್ ಚೇರ್ ತಗೊಂಡಿದ್ದು. ಅಂದ್ರೆ ಕೆಳಗಡೆ ನೆಲದ ಮೇಲೆ ಇಟ್ಟು ಸ್ವಲ್ಪ ಹೈಟ್ ಇರುವಂತದ್ದನ್ನ ನಾನು ತಗೊಂಡಿಲ್ಲ, ಜಸ್ಟ್ ಫುಲ್ ಹೈ ಚೇರೇ ತಗೊಂಡದ್ದು. ಬಟ್ ನಾವ್ ಯಾರು ಇಲ್ಲದಾಗ ಕೂಡ ಅದರ ಮೇಲೆ ಹತ್ತೋದು ಅಥವಾ ಅದರ ಮೇಲಿಂದ ನಿಲ್ಲೋದು ಆತರ ಎಲ್ಲ ಮಾಡ್ತಿದ್ದ. 2 ವರ್ಷ ಆದ್ಮೇಲೆ ಮಕ್ಕಳ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರೋದ್ರಿಂದ ಅಂತದ್ದೆಲ್ಲ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾನು ಅದನ್ನ ತೆಗ್ದಿಟ್ಟದ್ದು. ನಾವ್ ಅದನ್ನ ಫೋಲ್ಡ್ ಮಾಡಿ ಎಲ್ಲಿಯಾದ್ರೂ ಸೈಡ್ ಅಲ್ಲಿ ಇಟ್ರುನುವೆ ಅದನ್ನ ದೂಡ್ಕೊಂಡು ಹೋಗೋದು, ಅದಕ್ಕೆ ವೀಲ್ ಇದೆ ಅಲ್ವಾ, ಸೊ ಅದನ್ನ ಮೂವ್ ಮಾಡೋದೆಲ್ಲ ಮಾಡ್ತಿದ್ದ. ಅದು ಒಂದು ಬಿಟ್ರೆ ಬೇರೆ ಎಲ್ಲದಕ್ಕೂ ಈ ಚೈರ್ಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ. ಬಟ್ ನಾನು ಸೇಫ್ಟಿಗಿರ್ಲಿ ಅಂತ ಹೇಳಿ ಅದನ್ನ ಒಂದ್ ಸ್ವಲ್ಪ ದಿನ ತೆಗ್ದಿಟ್ಟದ್ದು. ಅಂದ್ರೆ ಅವನಿಗೆ ಆ ಮೈಂಡ್ ಅಲ್ಲಿ ಒಂದು ಯೋಚನೆ ಹೋಗ್ಲಿ ಅಂತ ಹೇಳಿ. ಇವಾಗ ಅಂದ್ರೆ ಅವ್ನಿಗೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ. ಇನ್ನು ಜೂನ್ ಬಂದ್ರೆ 3 ವರ್ಷ ಆಗುತ್ತೆ. ಸೊ ಈ ಏಜ್ ಅಲ್ಲಿ ಏನಾಗುತ್ತೆ, ನಾವು ಏನ್ ಹೇಳ್ತೇವೆ ಅದನ್ನ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಬೀಳ್ತಿರಿ, ಎದ್ ನಿಲ್ಬಾರ್ದು ಅದ್ರ ಮೇಲೆ ಎಲ್ಲ ಹೇಳಿದ್ರೆ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ತಾರಲ್ವಾ. ಸೊ ಇವಾಗ ಅವನು ನಾವ್ ಹೇಳಿದನ್ನ ಅಕ್ಸೆಪ್ಟ್ ಮಾಡ್ತಾನೆ. ಹಾಗಾಗಿ ಮತ್ತೆ ಇದನ್ನ ಯೂಸ್ ಮಾಡುವ ಅಂತ ಹೇಳಿ ತೆಗ್ದಿದ್ದೇವೆ. ಇದನ್ನ ಮೇಲೆ ಇಟ್ಟಾದ್ಮೇಲೆ ನಾನು ನಾರ್ಮಲ್ ಆದಂತಹ ನಾವು ಕೆಲ್ಸಕ್ಕೆ ಏನ್ ಕುತ್ಕೊಳ್ತೇವೆ, ಈ ಲ್ಯಾಪ್ಟಾಪ್ ಕೆಲ್ಸಕ್ಕೆ, ಅಂತಹ ಒಂದು ಚೇರ್ ಅಲ್ಲಿ ಕುತ್ಕೊಳಿಸಿ ಅವನಿಗೆ ಫುಡ್ ಕೊಡ್ತಾ ಇದ್ದೆ. ಇಲ್ಲದಿದ್ರೆ ಅವನಿಗೆ ಅಂತ ಹೇಳಿ ನಾರ್ಮಲ್ ಒಂದು ಚಿಕ್ಕದೊಂದು ಚೇರ್ ಇತ್ತು, ಅದ್ರ ಎದುರಿಗೆ ಒಂದು ಸಣ್ಣದು ಸ್ಟೂಲ್ ಅಥವಾ ಟೇಬಲ್ ಇಟ್ಟು ಅದ್ರಲ್ಲಿ ಫುಡ್ ಕೊಡ್ತಾ ಇದ್ದೆ. ಇಲ್ಲದಿದ್ರೆ ನಾರ್ಮಲ್ ಆಗಿ ನಾವು ಡೈನಿಂಗ್ ಟೇಬಲ್ಗೆ ಯೂಸ್ ಮಾಡುವಂತಹ ಚೇರ್ ಅನ್ನ ಇಟ್ಟು ಫುಡ್ ಕೊಡ್ತಿದ್ದೆ. ಅಥವಾ ಕೆಲವೊಮ್ಮೆ ನಮ್ಮ ಅಪರೂಪಕ್ಕೊಮ್ಮೆ ನೆಲದ ಮೇಲೆ ಕುತ್ಕೊಂಡು ಕೂಡ ಊಟ ಮಾಡೋದಿದೆ. ಇಷ್ಟು ಡೀಟೇಲ್ ಆಗಿ ಹೇಳಿದ್ ಯಾಕಂದ್ರೆ ಕೆಲವೊಬ್ರು ಅನ್ಕೊಳ್ತಾರೆ ಏನಂದ್ರೆ ಹೈ ಚೇರ್ ಅಥವಾ ಫೀಡಿಂಗ್ ಚೇರ್ ಇದ್ರೇನೆ ನಾವು ಟಿವಿ ಮೊಬೈಲ್ ತೋರ್ಸದೆ ಊಟ ಕೊಡೋದಕ್ಕಾಗತ್ತೆ ಅಂತ ಹೇಳಿ. ಹಾಗೇನಿಲ್ಲ, ನಾವ್ ಹೇಗೆ ಅಭ್ಯಾಸ ಮಾಡ್ತೇವೆ ಅದ್ರ ಪ್ರಕಾರ ಮಕ್ಕಳು ಕೂಡ ಬಿಹೇವ್ ಮಾಡ್ತಾರೆ. ಇಲ್ಲಿ ಆರುಷ್ ನನ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ ಹೇಗೆ ಜಾಯಿನ್ ಮಾಡ್ಬೇಕು ಅಂತ ಹೇಳಿ. ಆಕ್ಚುಲಿ ನನ್ಗೆ ಐಡಿಯಾ ಇರ್ಲಿಲ್ಲ ಈ ಚೇರ್ ಅನ್ನ ಹೇಗೆ ಜಾಯಿನ್ ಮಾಡೋದು ಅಂತ ಹೇಳಿ. ಧೀರಜೆ ಜಾಯಿನ್ ಮಾಡಿದ್ದು, ಮತ್ತೆ ತೆಗ್ದಿಡುವಾಗ ಕೂಡ ಅವರೇ ತೆಗ್ದಿಟ್ಟಿದ್ರು. ಹಾಗಾಗಿ ನಾನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದೆ, ಬಟ್ ಅವ್ನು ಹಿಂಟ್ ಕೊಡ್ತಿದ್ದ ಎಲ್ಲಿ ಜಾಯಿನ್ ಮಾಡ್ಬೇಕು ಅದು ಇದು ಅಂತ ಹೇಳಿ. ಅವನಿಗೆ ಇದ್ರ ಮೇಲೆ ಒಮ್ಮೆ ಕುತ್ಕೊಳ್ಬೇಕು ಅಂತ ಹೇಳಿ ತುಂಬಾ ಏನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ ಅವನು. ಫೋಟೋಸ್ ಅಥವಾ ಒಂದು ಓಲ್ಡ್ ವಿಡಿಯೋಸ್ ಎಲ್ಲ ತೋರಿಸ್ತಾ ಇರ್ತೇವಲ್ವಾ, ಸೊ ಈ ತರದೊಂದು ಫೀಡಿಂಗ್ ಚೇರ್ ಇದೆ ಅಂತ ಹೇಳಿ. ಅವಾಗವಾಗ ಅವ್ನು ಕೂಡ ನೆನ್ಪ್ ಮಾಡ್ಕೊಂಡು ಕೇಳ್ತಿದ್ದ ನನ್ಗೆ ಆ ಚೇರ್ ಬೇಕು ಅಂತ ಹೇಳಿ. ಇವಾಗ ಏನಂದ್ರೆ ನಾವು ನಾರ್ಮಲ್ ಆದಂತಹ ಚೇರ್ ಅಲ್ಲಿ ಅವರನ್ನ ಕುತ್ಕೊಳಿಸಿದ್ರೆ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಂದ್ರೆ ಬ್ಯಾಕ್ ಸ್ವಲ್ಪ ಸುಸ್ತಾಗುತ್ತೆ ಅವ್ರಿಗೆ ತುಂಬಾ ಹೊತ್ತು ಕುತ್ಕೊಂಡು ತಿನ್ನುವಾಗ. ನಮ್ಮ ಆರುಷ್ಗಂತೂ ನಿಜವಾಗಿಯೂ ಸುಸ್ತ ಆಗ್ತಿತ್ತು, ಯಾಕಂದ್ರೆ ಅವನೇ ಕುತ್ಕೊಂಡು ತಿನ್ನೋದಲ್ವಾ. ಒಂದು 20 ನಿಮಿಷ, ಕೆಲವೊಮ್ಮೆ ಅರ್ಧ ಗಂಟೆ ಕೂಡ ಕುತ್ಕೊಂಡು ತಿಂತಾ ಇರ್ತಾನೆ. ಹಾಗೆ ಬ್ಯಾಕ್ ಸಪೋರ್ಟ್ ಬೇಕು ಅಂತ ನಮ್ಗೆ ಕೂಡ ಅನ್ನಿಸ್ತಿತ್ತು. ಹಾಗಾಗಿ ಮತ್ತೆ ಈ ಚೇರ್ ಅನ್ನ ಯೂಸ್ ಮಾಡುವ ಅಂತ ಅನ್ಕೊಂಡ್ವಿ ಇವಾಗ. ಅಂಡ್ ಮಕ್ಕಳಿಗೆ ಬ್ಯಾಕ್ ಸಪೋರ್ಟ್ ಬೇಕು ಅಂದ್ರೆ ಬೇಕಾದ್ರೆ ಪಿಲ್ಲೋ ಇಡಬಹುದು, ಅಥವಾ ನಾವು ಯಾವ ರೀತಿ ಬೇಕಾದ್ರೂ ಕುತ್ಕೊಳಿಸಿ ಊಟ ಕೊಡಬಹುದು. ಆದ್ರೆ ಅವ್ರಾಗ ಅವರು ತಿನ್ನುವಾಗ ಅವರಿಗೆ ನಾವು ಕಂಫರ್ಟೇಬಲ್ ಒಂದು ಝೋನ್ ಕ್ರಿಯೇಟ್ ಮಾಡಿ ಕೊಟ್ರೆ ಅವರಿಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಬರುತ್ತಲ್ವಾ. ಆರುಷ್ಗೆ ಅವನಾಗ ಅವನೇ ಫುಡ್ ತಿನ್ನೋದನ್ನ ನಾನು ಹೇಳಿಕೊಟ್ಟದ್ದು ಈ ಚೇರ್ ಮೂಲಕನೇ. ಅವನನ್ನ ಹೀಗೆ ಕುತ್ಕೊಳಿಸಿ ಆ ಟ್ರೇ ಮೇಲೆ ಏನಾದ್ರೂ ಒಂದು ಫ್ರೂಟ್ಸ್ ಅಥವಾ ಕುಕ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ತಿನ್ನೋದಕ್ಕೆ ಅವನಿಗೆ ಎನ್ಕರೇಜ್ ಮಾಡ್ತಿದ್ದೆ. ಸೊ ಇದ್ರ ಮೂಲಕನೇ ಅವನು ಒಂದು ಸೆಲ್ಫ್ ಫೀಡಿಂಗ್ ಅನ್ನ ಕಲ್ತ್ಕೊಂಡದ್ದು ನನ್ಗೆ ಯಾವಾಗ್ಲೂ ಅದು ನೆನ್ಪಿರುತ್ತೆ. ನಾನು ಅವಾಗ ತುಂಬಾ ಎಫರ್ಟ್ ಹಾಕ್ತಿದ್ದೆ, ಅವನಾಗ ಅವ್ನ್ ತಿನ್ಬೇಕು, ಅವ್ನು ಎಲ್ಲಾ ತರದ್ದು ಫುಡ್ ಅನ್ನ ಎಂಜಾಯ್ ಮಾಡ್ಬೇಕು, ಅದೆಲ್ಲ ತುಂಬಾ ಅಂದ್ರೆ ತುಂಬಾ ರೀತಿಯ ಎಫರ್ಟ್ ನಾನು ಹಾಕ್ತಿದ್ದೆ. ಬಟ್ ಅದಕ್ಕೆ ನನ್ಗೆ ಇವಾಗ ಏನು ಪ್ರತಿಫಲ ಸಿಗ್ತಾ ಇದೆ. ಅಲ್ಲಿ ಒಂದು ಲೋಟ ಇಡ್ಬೇಕು ಅಂತ ಕೇಳ್ತಿದ್ದ, ಅದಕ್ಕೋಸ್ಕರ ನಾನು ಯಾವ್ದು ಸೆಟ್ ಆಗುತ್ತಂತ ನೋಡ್ತಾ ಇದ್ದೇನೆ. ಅಂಡ್ ಏನಂದ್ರೆ ಇವತ್ತು ಬೆಳಗಿನ ತಿಂಡಿಗೆ ರಾಗಿ ಕಡುಬು, ಶೇಂಗಾ ಚಟ್ನಿ ಮತ್ತೆ ಹುರುಳಿಕಾಳು ಹಾಕಿ ನಾನೊಂದು ಸಲಾಡ್ ಮಾಡಿದ್ದೆ. ಇದ್ರದ್ದು
ಕಂಪ್ಲೀಟ್ ರೆಸಿಪಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೇನೆ. ಹೆಲ್ದಿ ಆದಂತಹ ರೆಸಿಪಿ ಅಂಡ್ ನಮ್ಮ ಆರುಷ್ ಆಲ್ಮೋಸ್ಟ್ ಎಲ್ಲ ತರದ್ದು ಫುಡ್ ಅನ್ನ ಕೂಡ ಇಷ್ಟಪಟ್ಟು ಒಂದೇ ತರ ತಿಂತಾನೆ. ಅದು ಒಂದು ಪ್ಲಸ್ ಪಾಯಿಂಟ್. ಅಂಡ್ ಅಲ್ಲಿ ಹಿಂದ್ಗಡೆ ನಿಮ್ಗೊಂದು ಕರ್ಟನ್ ಕಾಣ್ತಿರ್ಬಹುದು ABCD ದ್ದು. ಆಕ್ಚುಲಿ ಅದು ಕೂಡ ಅವ್ನು ಚಿಕ್ಕೋನಿರುವಾಗ ತಗೊಂಡದ್ದು, ಮತ್ತೆ ಅದನ್ನ ರಿಯೂಸ್ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಹೇರ್ ಕಟ್ಟಿಂಗಿಗೆ ಬಂದಿದ್ದೇವೆ. ಆಕ್ಚುಲಿ ಇದು ಒಂದು ದೊಡ್ಡ ಟಾಸ್ಕ್ ನಮ್ಗೆ. ಹೇರ್ ಕಟ್ಟಿಂಗ್ ಮಾಡಿಸುವಾಗ ಧೀರಜ್ಗೆ ಅಗತ್ಯ ಇರ್ಲಿಲ್ಲ, ಆದ್ರೂನು ಆರುಷ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರು ಕೂಡ ಸ್ವಲ್ಪ ಕಟ್ಟಿಂಗ್ ಮಾಡ್ಸಿದ್ರು. ಆದ್ರೂ ಅವನು ಇನ್ನೊಂದ್ ಚೇರ್ ಅಲ್ಲಿ ಕುತ್ಕೊಳ್ಲಿಕ್ಕೆ ತಯಾರಿ ಇರ್ಲಿಲ್ಲ. ಅದಾದ್ಮೇಲೆ ಧೀರಜ್ ಹಿಡ್ಕೊಂಡ್ರು ಅವನನ್ನ. ಆದ್ರೂ ಬೊಬ್ಬೆ ಬೊಬ್ಬೆ ಬೊಬ್ಬೆ. ಆರುಷ್ ಇನ್ನು ಸೆಟ್ ಆಗ್ಲಿಲ್ಲ ಹೇರ್ ಕಟ್ಟಿಂಗ್ಗೆ, ಅವನ್ಗೆ ತುಂಬಾ ಭಯ ಆಗುತ್ತೆ. ನಾವ್ ಈ ಸಲ ಏನಾದ್ರೂ ಒಂದು ಒಳ್ಳೆ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡ್ ಬರುವ ಅಂತ ಹೋಗಿದ್ವಿ. ಬಟ್ ತುಂಬಾ ವಿಚಿತ್ರವಾಗಿ ಆಗಿದೆ ಹೇರ್ ಕಟ್ಟಿಂಗ್, ನೀವು ನೋಡ್ತಿರ್ಬಹುದು. ಅದು ಹೇಗಾಗಿದೆ ಅಂದ್ರೆ ನಮ್ಗೆ ನೋಡುವಾಗ ಡಿಫ್ರೆಂಟ್ ಆಗಿ ಕಾಣ್ತಿದೆ, ಆ ತರ ಆಗೋಗ್ಬಿಟ್ಟಿದೆ. ಅಂಡ್ ಇವಾಗ ಮಳೆ ಶುರುವಾಗಿದ್ರಿಂದ ಬೇಕಾದಷ್ಟು ಸನ್ಲೈಟ್ ಸಿಗ್ತಿಲ್ಲ ಈ ಮೈಕ್ರೋ ಗ್ರೀನ್ಗೆ. ಸೊ ಸನ್ಲೈಟ್ ಬಂದಾಗ ನಾನು ಅಲ್ಲಿ ಇಲ್ಲಿ ತಗೊಂಡೋಗಿ ಇಡ್ತಾ ಇದ್ದಾನೆ. ನನ್ಗೆ ಮಾತ್ರ ಮೈಕ್ರೋ ಗ್ರೀನ್ ತುಂಬಾ ಇಷ್ಟ ಆಗ್ಲಿಕ್ಕೆ ಶುರುವಾಗಿದೆ. ಹೆಲ್ದಿ ಕೂಡ ಅಲ್ವಾ ನಮ್ಗೆ, ಸೊ ಬೆಳೆಸೋದಕ್ಕೆ ತುಂಬಾ ಕಷ್ಟ ಕೂಡ ಏನು ಇಲ್ಲ. ಹಾಗಾಗಿ ಸಿಂಪಲ್ ಆಗಿ ನಮ್ಗೆ ಬೇಕಾದಷ್ಟು ಮನೆಯಲ್ಲೇ ಬೆಳೆಸ್ಕೊಂಡು ತಿಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಬೇರೆ ಬೇರೆ ತರ ಇದನ್ನ ನಾವು ಯೂಸ್ ಮಾಡಬಹುದು. ಸ್ಮೂತೀಸ್ ಅಲ್ಲಿ, ಸಲಾಡ್ಸ್ ಅಲ್ಲಿ, ಅಥವಾ ಚಟ್ನಿ ಮಾಡಬಹುದು, ಅಥವಾ ಸ್ಯಾಂಡ್ವಿಚ್ ಎಲ್ಲ ಮಾಡುವಾಗ ಯೂಸ್ ಮಾಡಬಹುದು, ಅಥವಾ ನಾವು ನಾರ್ಮಲ್ ಅಂತಹ ಪಲ್ಯ ಅಥವಾ ಎಗ್ ಬುರ್ಜಿ ಆತರ ಏನ್ ಮಾಡ್ತೇವೆ ಅದ್ರ ಜೊತೆಗೆ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಬಟ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ನನಗೆ ಕೂಡ ತುಂಬಾ ಇಷ್ಟ ಆಗ್ಲಿಕ್ಕೆ ಶುರುವಾಗಿದೆ. ಅಂಡ್ ಇಲ್ಲಿ ಆರುಷ್ ಡಸ್ಟಿಂಗ್ ಮಾಡ್ತಿದ್ದಾನೆ. ಟು ಬಿ ಹಾನೆಸ್ಟ್ ಹೇಳೋದಾದ್ರೆ ನನ್ಗೆ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅಂತ ಇತ್ತು. ನಾನೊಂದು ಬಟ್ಟೆ ತಗೊಂಡ್ ಬಂದ್ರೆ ನನ್ಗಿಂತ ಮೊದಲು ಅವನೇ ಶುರು ಮಾಡ್ಕೊಂಡಿದ್ದಾನೆ. ಹೇರ್ ಎಲ್ಲಿದೆ? ಹೇರ್ ಎಲ್ಲಿ ಹೋಗಿದೆ? ಎಲ್ಲಿ ಹೋಯ್ತು? ನಿಮ್ಗೆ ಗೊತ್ತಿಲ್ವಾ? ಯಾರು ಕಟ್ ಮಾಡಿದ್ದು? ಕಟ್ಟಿಂಗ್ ಮಾವ. ನೀವು ಹತ್ರ ಕ್ರೈ ಮಾಡಿದ್ರಾ? ಯಾಕೆ? ಕಟ್ಟಿಂಗ್ ಬೇಡ ಅದಕ್ಕೆ ಕ್ರೈ ಮಾಡಿದ್ದ? ಏನಾಗುದಿಲ್ಲ ನೋಡಿ, ಕಟ್ಟಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಕೂದಲು. ಸುಮ್ಮನೆ ಯಾಕೆ ಕ್ರೈ ಮಾಡೋದು ನೀವು ಯಾವಾಗ? ಟೆಲಿಫೋನ್ ಅದು ಬೇಡ, ಅದು ಬೇಡ, ಅದು ಬೇಡ. ಟೆಲಿಫೋನ್ ಕ್ಲೀನ್ ಮಾಡಿ ಹೋಗಿ. ಅಲ್ಲಿ ಉಂಟಲ್ಲ ಲಾಸ್ಟಲ್ಲಿ, ಇದು ಟೆಲಿಫೋನ್ ಅಲ್ಲ, ಇದನ್ನೊಂದು ಕ್ಲೀನ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಅಳ್ತಾನೆ ಸೆಲೂನ್ಗೆ ಹೋದಾಗ. ಅಳ್ತಾನೆ ಅಂತ ಹೇಳಿ ನಾವೇನು ಸುಮ್ನೆ ಇರೋದಕ್ ಆಗೋದಿಲ್ಲ ನೋಡಿ. ಮೇ ಬಿ ಅವನ ಹತ್ರ ನಾವು ಅವನನ್ನ ಹಿಂದೆ ಕರ್ಕೊಂಡ್ ಬರ್ತೇವೇನೋ ಅಂತ ಅನ್ಕೊಂಡಿದ್ನೋ ಏನೋ. ಬಟ್ ನಾವ್ ಹಾಗೆ ಮಾಡಿದ್ರೆ ಅವ್ರಿಗೆ ಒಂದು ಎಕ್ಸ್ಕ್ಯೂಸ್ ಕೊಟ್ಟಾಗ ಆಗತ್ತೆ. ಆತರನೂ ಪರವಾಗಿಲ್ಲ, ನಾವು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಮಾಡ್ಸಿದ್ದು. ಈ ಸಲ ನಾವೇ ಇಬ್ರು ಹಿಡ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಹೋದಾಗ ಇನ್ನೊಬ್ರು ಫ್ರೀ ಇದ್ರು ಅಲ್ಲಿ ಅವರೇ ಬಂದು ಹಿಡ್ದಿದ್ರು ಮತ್ತೆ ಕಟ್ಟಿಂಗ್ ಮಾಡ್ಸಿದ್ದು. ಸೊ ಯಾವುದೇ ಒಂದು ಸ್ಟೈಲ್ ಟ್ರೈ ಮಾಡುವ ಹಾಗಿಲ್ಲ ಇವಾಗ ಸದ್ಯದ ಮಟ್ಟಿಗೆ. ಆ ತರ ಇದ್ದಾನೆ ಅವನ ಮೂಡ್. ಬಟ್ ಏನಂದ್ರೆ ಈ ತರ ಅಭ್ಯಾಸ ಮಾಡಿನೇ ಗೊತ್ತಾಗುತ್ತೆ. ಕೆಲವು ಮಕ್ಳಿಗೆ ಕೆಲವೊಂದು ಸ್ವಲ್ಪ ಕಷ್ಟ ಅಂತ ಫೀಲ್ ಆಗುತ್ತೆ. ನಮ್ಮ ಆರುಷ್ಗೆ ಇದು ಸ್ವಲ್ಪ ಕಷ್ಟ ಅಂತ ಫೀಲ್ ಆಗ್ತಾ ಇದೆ ಅವನ ಲೈಫ್ ಅಲ್ಲಿ. ಬೇರೆ ಯಾವ್ದಕ್ಕೂ ಇಷ್ಟೊಂದು ಅಳೋದಿಲ್ಲ, ಬೇರೆ ಯಾವ್ದೇ ವಿಚಾರಕ್ಕೆ ಅವನು ಹಾಗ ಅಳೋದನ್ನ ನಾವು ನೋಡಿಯೇ ಇಲ್ಲ. ಆ ತರ ಅಳ್ತಾನೆ ಅವನು. ಬಟ್ ಇನ್ನು ಅಭ್ಯಾಸ ಆಗ್ತಾ ಆಗ್ತಾ ಚೆನ್ನಾಗಿ ಸೆಟ್ ಆಗಬಹುದು. ಅಂದ್ರೆ ನಾವು ತುಂಬಾ ಶಾರ್ಟ್ ಮಾಡಿರ್ತೇವಲ್ವಾ, ಸೊ ಪ್ರತಿ ತಿಂಗಳು ಹೋಗುವ ಅಗತ್ಯ ಕೂಡ ಇರೋದಿಲ್ಲ. ಬಟ್ ಇನ್ನು ಅದೊಂದು ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಲಾಸ್ಟ್ ಟೈಮ್ ಕೂಡ ಹಾಗೆ ಅನ್ಕೊಂಡಿದ್ವಿ, ಬಟ್ ಹಾಗೆ ಡಿಲೇ ಆಗಿ ಹೋಗ್ತಾ ಇದೆ. ಬಟ್ ಅವಾಗ ಸೆಲೂನಿಗೆ ಕರ್ಕೊಂಡು ಹೋಗಿ ಕಟ್ ಮಾಡಿಸ್ತಾ ಇದ್ರೆ ಕೂದ್ಲನ್ನ, ಅವಾಗ ಅವನಿಗೆ ಸ್ವಲ್ಪ ಅಭ್ಯಾಸ ಆಗಬಹುದು. ಅಂಡ್ ಇದೊಂದು ನಾವು ಮಿರರ್ ಹಾಕಿದ್ವಿ, ಸ್ಟಿಕ್ಕರ್ ಹಾಕಿದ್ದೆ. ಆಕ್ಚುಲಿ ಆ ಮಿರರ್ ಸ್ಟಿಕ್ಕರ್ ಅನ್ನ ಯಾವ್ದಾದ್ರು ಡಿಸೈನ್ ತರ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಈ ತರ ರೆಕ್ಟಾಂಗಲ್ ಶೇಪ್ ಅಲ್ಲಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಯಾಕಂದ್ರೆ ಇದನ್ನ ಮಿರರ್ ತರ ಯೂಸ್ ಮಾಡೋದಕ್ ಆಗೋದಿಲ್ಲ. ಸೊ ಅದು ಅಷ್ಟೊಂದು ಸೂಟೇಬಲ್ ಇಲ್ಲ ಅಂತ ಹೇಳಿ ಒಂದು ಮಿರರ್ ತರಿಸಿದ್ವಿ. ಐಕಿಯಾದಿಂದ ಪರ್ಚೇಸ್ ಮಾಡಿರೋದು, ಆನ್ಲೈನ್ ಪರ್ಚೇಸ್ ಮಾಡಿದ್ದು. ಅದನ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಧೀರಜ್ ಡ್ರಿಲ್ಲಿಂಗ್ ಮಾಡಿ ಅದನ್ನ ಫಿಕ್ಸ್ ಮಾಡ್ತಿದ್ದಾರೆ. ಆಕ್ಚುಲಿ ನಾರ್ಮಲ್ ಆಗಿ ನಾವು ಹೊರಗಡೆಯಿಂದ ಕರ್ಕೊಂಡ್ ಬರ್ತೇವೆ ಡ್ರಿಲ್ಲಿಂಗ್ ಎಲ್ಲ ಮಾಡ್ಸೋದಕ್ಕೆ. ಬಟ್ ಇವಾಗ ನಮ್ಮ ಹತ್ರನೇ ಮೆಷಿನ್ ಇದೆ. ಸೊ ಸಣ್ಣ ಸಣ್ಣ ಕೆಲಸ ಇದ್ರೆ ನಾವೇ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಅಂಡ್ ಧೀರಜ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರೋದ್ರಿಂದ ಅವರಿಗೆ ವೀಕೆಂಡ್ ಅದೇ ಟೈಮ್ ಇದ್ದಾಗ ಅವ್ರ ಇಂಥದ್ದೇನಾದ್ರೂ ಕೆಲಸ ಮಾಡ್ತಾರೆ. ಸೊ ಮಿರರ್ ಇವಾಗ ನಾವು ಹಾಕಿರುವಂತಹ ಮಿರರ್ ನಿಜವಾಗಿಯೂ ಚೆನ್ನಾಗಿದೆ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಆರುಷ್ಗೆ ಡ್ರಿಲ್ಲಿಂಗ್ ಅಂದ್ರೆ ಕೂಡ ತುಂಬಾ ಭಯ ಇತ್ತು ಮೊದ್ಲೆಲ್ಲ. ಅಂತದ್ದು ಸೌಂಡ್ ಎಲ್ಲ ಅವನಿಗೆ ಸ್ವಲ್ಪ ಭಯ ಆಗ್ತಿತ್ತು. ಇವಾಗ ಅದು ಕೂಡ ಆರಾಮಾಗಿದ್ದಾನೆ. ನೀವು ನೋಡಿರ್ಬಹುದು, ಅವಾಗ ಅವನು ಅಲ್ಲೇ ನಿಂತ್ಕೊಂಡಿದ್ದ. ಮೊದ್ಲೆಲ್ಲ ನಿಲ್ತಿರ್ಲಿಲ್ಲ, ತುಂಬಾ ಅಂದ್ರೆ ತುಂಬಾ ಅಳ್ತಿದ್ದ ಡ್ರಿಲ್ಲಿಂಗ್ ಎಲ್ಲ ಸೌಂಡ್ ಆಗುವಾಗ.
ಬಟ್ ಇವಾಗ ಅದಕ್ಕೆ ಸೆಟ್ ಆಗಿದ್ದಾನೆ. ಮೇ ಬಿ ಇನ್ನು ಹೇರ್ ಕಟಿಂಗಿಗೆ ಕೂಡ ಸೂನ್ ಸೆಟ್ ಆಗಬಹುದು ಅಂತ ಹೇಳಿ ಅನ್ಕೊಂಡಿದ್ದೇವೆ ನಾವು. ಅವ್ನು ಬೇಗ ಸೆಟ್ ಆದ್ರೆ ಒಳ್ಳೇದು, ಮತ್ತೆ ಬೇರೆ ಬೇರೆ ತರದ್ದು ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿಸಬಹುದು. ಇಷ್ಟೇ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅಂಡ್ ಇವಾಗ ನೋಡಿ ನಮ್ಮ ರೂಮಿಗೆ ಒಂದು ಒಳ್ಳೆಯ ಕಳೆ ಬಂದಿದೆ. ಈ ಮಿರರ್ ಲಿಂಕ್ ಏನಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಪ್ರೊವೈಡ್ ಮಾಡ್ತೇನೆ. ಆನ್ಲೈನ್ ಪರ್ಚೇಸ್ ಮಾಡಿರೋದು. ಇದ್ರದ್ದು ಸೈಜ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇದರದ್ದು ಪ್ಯಾಕೇಜಿಂಗ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಆನ್ ಟೈಮ್ ಡೆಲಿವರಿ ಕೂಡ ಆಗಿತ್ತು. ಧೀರಜ್ ತುಂಬಾ ದಿನದಿಂದ ನೋಡ್ತಿದ್ರು ಆ ಸ್ಟಿಕ್ಕರ್ ಅನ್ನೊಂದು ಕವರ್ ಮಾಡಬೇಕು ಹೇಗಾದ್ರು ಅಂತ ಹೇಳಿ. ಸೊ ಅವರು ತುಂಬಾ ಸ್ಯಾಟಿಸ್ಫೈ ಆಗಿದ್ದಾರೆ ಇದರಿಂದ. ಇಷ್ಟೇ ಈ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಟೇಕ್ ಕೇರ್, ಬೈ.